ಹಾ ಹಾಗಾದ್ರೆ ಇನ್ನು ಮುಂದೆ ನನ್ನ ಗಂಡ ವ್ಯಾಪಾರಕ್ಕೆ ಹೋಗುವಾಗ ಅಮ್ಮ ನಿನ್ನ ಮುಂದೆ ಏನು ಹೇಳಿದಾರವಾ? ನನ್ನ ಮಗಳ ಹಾ ಏನು ಸೌಕ್ತಿರ ನನ್ನ ಮಗಳ. ಹಾ ಮತ್ತೇನ್ ಹೇಳ್ಯಾರ? ಇದು ಅಲ್ದ ಸೋಮವಾರ ಮಡ್ಡಿ ಬಸನ್ ಜಾತ್ರೆ ಐತಂತೆ. ಜಾತ್ರೆ ಐತಿ, ದೇವರಿಗೆ ಹೋಗಿ ಬಾ ಅಂತ ಹೇಳಿ ನೋಡಿ ನಮ್ಮ ಮಗಳ. ಹೌದಲ್ಲ? ಅವರು ಹೇಳಿದಂತೆ ಅಮ್ಮ ನಾವು ಅದ್ರ ಮಡ್ಡಿ ಬಸವನ ಜಾತ್ರೆಗೆ ಅದ್ರ ಹೋಗಬೇಕು. ನಾವು ಜಾತ್ರೆಗೆ ಹೋಗ್ಬೇಕಾರ ಅಮ್ಮ ತುಂಬದಡಿ ಮಾಡ್ಬೇಕ. ಮಾಡ್ಬೇಕಲ್ಲ ನನ್ನ ಮಗಳ. ತುಂಬದಡಿ ಮಾಡಕಮ್ಮ ಮನೇಲಿ ಏಳಷ್ಟು ಸಂತಿ ಇಲ್ಲ. ಏನೂ ಇಲ್ಲಲ್ಲ? ಹೌದಮ್ಮ. ಅದಕ್ಕ ನೀನು ಹೋಗಿ ಅಮ್ಮ ಸಂತಿಯಾರ ಮಾಡ್ಕೊಂಡ್ ಬರ್ಬೇಕು ನೋಡುವ. ಹಂಗಾದ್ರೆ ಒಂದ್ 2,000 ರೂಪಾಯಿ ಕೊಡ್ ನನ್ನ ಮಗಳ. 2,000 ಯಾಕೆ ಸಾಲ ಬಾ ಮಾಡಿದೆ ಅಂಗಡಿಯಾಗ? ಹಿಡಿವ ಅಮ್ಮ. ಈಗ ಸದ ನಿನ್ ಕೈಯ ರೊಕ್ಕ ಕೊಟ್ಟೆನ ಅಮ್ಮ. ಹೋಳಿ ನನ್ನ ಕೈಯ ರೊಕ್ಕ ತಂದು ಕೊಡ್ಬೇಕು ಅಮ್ಮ. ಸಂತಿನೂ ಬರ್ಬೇಕು. ಎಷ್ಟು ಬೇಕಿದಾಳ ಯಾವ ಐಕಿ ರೊಕ್ಕ ಬರ್ಬೇಕಂತ ಸಂತಿ ಬರ್ಬೇಕಂತ. ಯಾಕಂದ್ರ ಕೈ ಬಿಡ್ಸೋಳ ಬರ್ತೇನೆ. ಹಂಗಿಲ್ಲವಾ ಮೇಲ್ಮನಿ ಪರ ಮತ್ ಹೇಳ ಎಲ್ಲ ಹಂಗ ಕೊಡ್ತಾರ ನಿನಗ. ಹೋಗಿ ಬಾ ಅಮ್ಮ. ಅಂಗಡಿಯಾರ ತಗದಾರಲ್ಲ ಇಸ್ಲಾಮುದ್ದೀನ್ ಪಿರ್ಜಾದಿಗಳ ಅಂಗಡಿ ತೆಗೆದಿತ್ತು. ಐತಮ್ಮ ಇದು ಅಂಗಡಿ ಅಂಗಡಿ ಇತ್ತಮ್ಮ. ನಾನ್ ನೋಡಿಲ್ಲ ಯಪ್ಪ. ಮುದುಕಿ ಮನುಷ್ಯಾಳ ಕಣ್ಣು ಕಾಣುದಿಲ್ಲ ನನಗತ್ತಿ. ನೀನು ಕಂಡ ಏನ್ ಹಾಕೊಂಡಿಲ್ಲಪ್ಪ ದೊಡ್ಡ ಇರ್ಲಿ ನನ್ ಮಗಳ. ನಿನ್ನ ಅಂಗಡಿಯಾಗ ಏನೇನು ಇತ್ತವಪ್ಪ? ಏನೆಲ್ಲ ಆಯ್ತಲ್ಲ? ಏನೆಲ್ಲ ಐತಿ? ಹಂಗಾದ್ರೆ ನನ್ನ ಮಗಳ ಅಂಗಡಿಯಾಗ ಒಂದ್ ಜೋಡಿ ಚಪ್ಪಲಿ ಐತ. ಅಲ್ಲ ಏನ್ ಕೇಳಿದೆ? ಏನೈತಿ ಕೇಳಿನ. ಅವ್ರು ಕಿರಾಣಿ ಸಾಮಾನು ಹೇಳೋಣ. ಮತ್ತೆ ಏನೆಲ್ಲ ಐತೆ ಅಂತ ಹೇಳಿದ? ಅಲ್ಲ ಏನ ಕಿರಾಣಿ ಸಾಮಾನು ಹೇಳಿದನ. ಕಿರಾಣಿ ಸಾಮಾನ್ಯ ಯಪ್ಪ. ಗೋಧಿ ನಾನು ಗೋಧಿ ಗೋಯ್ದಾವಲ್ಲ. ಜವಾರಿ ಹಬ್ಬದಲ್ಲಿ ಯಾವ್ಯಾವ ತೋರ್ಸಲ್ಲ. ನಿನಗೆ ಜವಾರಿ ಬೇಕು ಹೆಬ್ಬೆಡ್ ಬೇಕು? ಜವಾರಿ ಯಪ್ಪ ಅವ 50 ರೂಪಾಯಿ ಕಿಲೋ. ಇವ ಹಂಗಲ್ಲ. ಹೌದ ನುಸಿ ಆಗ್ಯಾವನ ನೋಡಿ ಇವೇನು ಆಮಲ ರಾಜ್ಯಸಭಾ ಹಳ್ಯಾವನ ಅಂಗಡಿ ತೆಗೆದಿತ್ತು. ಇಲ್ಲ ಆಮೇಲೆ ನೋಡ್ತಾನಿಲ್ಲ ಏನ ಮ್ಯಾಲ ಬರತ್ತಿಲ್ಲ. ಅವ ಅಂಗಡಿ ತೆಗೆದಿಯಪ್ಪ ನೀ? ತಕೊಂಡ ಕೂತನಲ್ಲ ಅಂಗಡಿ. ತಕೊಂಡು ಕೂತಿ ಅಂಗಡಿ ಅಂಗಡಿ ಹಿಂಗ ಮತ್ತ ಅಂಗಡಿ ತಗದ ತಕೊಂಡು ಕೂತಾನ ಅಂತ ಹೇಳ್ತಿಲ್ಲ. ತಕೊಂಡ್ ಕೂತನ ಅಂಗಡಿ. ಅಂಗಡಿ ಇರ್ಲಿ ಅಪ್ಪ. ನಿನ್ ಅಂಗಡಿಯಾಗ ಏನೇನೈತಿ ಯಪ್ಪ? ಎಲ್ಲ ಆಯ್ತು ನನ್ನ ಅಂಗಡಿ. ಎಲ್ಲ ಐತಿ. ಹಂಗಾದ್ರೆ ನನ್ನ ಮಗಳಿಗೆ ಹಂಗಾಗ ಒಂದ್ ಜೋಡಿ ಚಪ್ಪಲಿ ಅಲ್ಲ. ಏನ ನೀನ ಚಪ್ಪಲ್ ಅಂಗಡಿಗೆ ಕಾಣ್ತೈತಿ. ಇದು ಡಬ್ಬಿ ಅದಕ್ಕೆ ನೋಡಾತಿಲ್ಲ. ಮತ್ ಏನೆಲ್ಲ ಐತಿ ಅಂತ ಹೇಳಿಲ್ಲ ಇವನ. ಡಬ್ಬಿ ನೋಡ್ಯಾರ ಕೇಳ್ಬೇಕಲ್ಲ ನೀನ್. ಕಿರಾಣಿ ಅಂಗಡಿ ಇರ್ಲಿಪ್ಪ. ಗೋಧಿದಾನು ಗೋಧಿ ಅದಾವಲ್ಲ. ಬಣಸಿ ಬೇಕೋ ಜವಾರಿ ಬೇಕೋ? ಜವಾರಿ ಯಪ್ಪ. ಜವಾರಿ 50 ರೂಪಾಯಿ ಕಿಲೋವಾ? ಹಚ್ಚಿ ಕಡಿವಾ? ಅವು ಹಂಗಲ್ಲ. ಹಾಕೊಂಡ್ 4 ಕಿಲೋ ತುಗ ಒಂದ್ 5 ಕಿಲೋ ಐತಮ್ಮ. ಹೇಳ ಮುದುಕಿ. ಕಡ್ಲಿ ಬೇಳೆ ಇದಾವೆ. ಕಡ್ಲಿ ಬೇಳೆ ಜವಾರಿ ಬೇಕು ಹೆಬ್ಬೆಡ್ ಬೇಕು? ಹಬ್ಬರೇನ ಮಣ್ಣಾಗಲಿ ಜವಾರಿ ಹೇಳುವ ಇವನ. 100 ರೂಪಾಯಿ ಕಿಲೋ. ಹಚ್ಚಿ ಕಡಿವಾ? ಅವ ಹಂಗಲ್ಲ. ಏನ್ ಹೊಣ ಅಂತ ಬರೀ ಎಲ್ಲ ನೋಡಿದೇವ ಬಾ ಬಾ ಇಲ್ಲೇ ಐತಮ್ಮ. ಕಡ್ಲಿ ಬೇಳೆ ಕಡ್ಲಿ ಬೇಳೆ ಅದಾವಲ್ಲ. ಜವಾರಿ ಬೇಕು ಹಬ್ರೇಡ್ ಬೇಕು? ಜವಾರಿ ಹೇಳುವಪ್ಪ. ಜವಾರಿ 100 ರೂಪಾಯಿ ಕಿಲೋ. 100 ರೂಪಾಯಿ ಕಿಲೋ. ಹಚ್ಚಿ ಕಡಿವಾ? ಇವು ಹಂಗಲ್ಲ. ಹಾಕೊಂಡ್ 4-5 ಕಿಲೋ. ತುಗ ಒಂದ್ 5 ಕಿಲೋ ಐತಮ್ಮ. ಹೇಳ. ಬೆಲ್ಲ ಐತೇನು? ಬೆಲ್ಲ ಕರಿದ ಕೆಂಪು. ನೀವು ಕರೀರ ಮಣ್ಣಾಗಲಿ ಕ್ಯಾಂಪ್ ಇವನ ಕರಿದು ಹೋಯ್ತಾರ ನಿಮ್ ಅಂತವ್ರ. ಹೋಗಿ ಚಂದ ಮಾಡ್ರಿ ಹಾಕವು. ಕ್ಯಾಂಪ್ ಇದ್ದಿದ್ ಹೇಳ 40 ರೂಪಾಯಿ ಕಿಲೋ. ಈಚೆ ಕಡೆ ಅದ ಹಂಗಲ್ಲ. ಎಲ್ಲ ಸೆರೆ ವಾಸ ಐತಲ್ಲ ನಾನು ಸೆರೆ ಮಾಡೋ ಬೆಲ್ಲ ಬಾರ ಬಾ ಇಲ್ಲಿ. ಐತಮ್ಮ. ಬೆಲ್ಲ ಐತೇನು? ಬೆಲ್ಲ ಬೆಲ್ಲ ಕರಿದ್ಬೇಕು. ಕ್ಯಾಂಪ್ ನೀನು ಅವನು ಕೇಳಿ ಅದ ಕರಿದ ಮಸಾಲೆ ಹಾಕಿದ ಇಲ್ಲ ಅದ. ಇದಕ್ಕೆಲ್ಲ ಕುಡಿಸಿರ್ತಾರ. ಯಪ್ಪ ಕ್ಯಾಂಪ್ ಅಂತ ಹೇಳು. ಕ್ಯಾಂಪ್ 50 ರೂಪಾಯಿ ಕಿಲೋ. ಹಚ್ಚಿ ಕಡೆ ಅದು ಹಂಗಲ್ಲ. ಹಾಕೊಂದ್ 5-6 ಕಿಲೋ. ತುಗ ಒಂದ್ 5 ಕಿಲೋ ಐತಮ್ಮ. ಹೇಳ. ತೆಂಗಿನಕಾಯಿ ತೆಂಗಿನಕಾಯಿ ಉದ್ದು ಗುಂಡು. ಉದ್ದ ನಿನ್ನ ಮಣ್ಣಾಗಡಗಲಿ ಗುಂಡಾನ ಹೇಳು. ಉದ್ದಿರ್ತಾವ ಗುಂಡಿರ್ತಾವ ಅದಕ್ಕೆ ಅದನ್ನ. ಉದ್ದಿ ಬೇಡ ಗುಂಡ ಹೇಳ. ಗುಂಡ ಅವ 30 ರೂಪಾಯಿ ಒಂದ. ಹಚ್ಚಿ ಕಡೆ ಅವ ಹಂಗಲ್ಲ.
ಇದ್ರಾಗ ಏನ್ ನೀರೇ ಇಲ್ಲ ಬಾಯಿಲಿ ಅಲ್ಲ ನಿಮ್ಮಂತ ವ್ಯಾಪಾರ ಮಾಡ್ತಾವ ನೀವೆಲ್ಲ ಅಲ್ಲಿ ನೋಡ್ದೆ ಹೇಳಿ ಹುಡುಗರ್ನ ಅಯ್ಯಣ್ಣ ತೆಂಗಿನಕಾಯಿ ಏನಪ್ಪ ಅದಾವಲ್ಲ ಗುಂಡ್ ಬೇಕು ಇಟ್ಟುದ್ ಬೇಕು ಉದ್ದ ಬ್ಯಾಡು ಇವನ ಗುಂಡಾನ ಹೇಳೆ ನನ್ನ ಕಡೆ ಉದ್ದದಾವು ಗುಂಡುದಾವ ಅಂತ ತೆಂಗಿನಕಾಯಿ ಬಂದಾವಿ ಗುಂಡು ಹೇಳಪ್ಪ ಗುಂಡ 25 ರೂಪಾಯಿ ಒಂದ ಅದು ಹಂಗಲ್ಲ ಹಾಕೊಂಡ್ ಐದಾರ ತಗೋ ಒಂದ್ 5 ಅಯ್ಯಣ್ಣ ಹೇಳ ಐಕ್ಕಿದಾನ ಐಕ್ಕಿ ಸಣ್ಣಕ್ಕಿಯೋ ದೊಡ್ಡಕ್ಕಿಯೋ ಫಡಾನ ಬರ್ಬೇಕು ಇವನ ಇಂದ ಸಣ್ಣ ಅಕ್ಕಿನ ಕೇಳಿ ನಾಳಿ ದೊಡ್ಡ ಅಕ್ಕಿನ ಕೇಳಿ ಯಾಕೋ ಮುಳ್ಳೆ ಏ ಮುದೋಡಿ ಅವ್ರ ಸಂತೆ ಅಕ್ಕಿಗೆ ಸಣ್ಣ ಅಕ್ಕಿತಾರ ಈ ಕಂಟ್ರೋಲ್ ಅಕ್ಕಿಗೆ ದೊಡ್ಡ ಅಕ್ಕಿತಾರ ಅಕ್ಕಿ ಏನಾಗ ಬರುದಿಲ್ಲ ಸಣ್ಣ ಅಕ್ಕಿ ದೊಡ್ಡ ಅಕ್ಕಿ ಅಂತ ಸಣ್ಣ ಮಟ್ಟಿರ್ತಾವಿಲ್ಲ ಮತ್ತೆ ಏನ್ ಸಂತೆ ಮಾಡಿದಿಲ್ಲ ನೀ ಮತ್ತೆ ಹೆಬೆಡ ಅಕ್ಕಿರ್ತಾವ ಮುದೋಡಿ ಬಾಯಿಲಿ ಕೆಲಸ ಬಾಯಿಲಿ ಇದು ಬರೀ ಜಗಳ ಹೋಗ ಐಕ್ಕಿದಾನ ಐಕ್ಕಿ ಅಕ್ಕಿ ಅದಾವಲ್ಲ ಅದಾವು ಇದು ಬೇಕು ಕಂಟ್ರೋಲ್ ಬೇಕು ಮತ್ ಇವು ಇತರ ಅಕ್ಕಿ ಬೇಕು ಯಾವ ಇವು ಚಲೋ ಅಕ್ಕಿ ಚಲೋ ಅಕ್ಕಿ ಹೆಂಗಳಪ್ಪ ಅವ 100 ರೂಪಾಯಿ ಕಿಲೋ ಅದಾವ ಹಚ್ಚಿ ಕಡಿವ ಅವು ಹಂಗಲ್ಲ ಒಂದ್ 5-6 ಕಿಲೋ ಹಾಕಪ್ಪ ತಗೋ ಒಂದ್ 5 ಕಿಲೋ ಏನ್ ಮಾಡ್ತೀನಿ ಆಮಲ ಏನ ಹೇಳ ಏನ ಹೇಳ ಹೇಳ ಹೊಡೆಯದೇನು ಹೊಡೆ ಹೊಡಿಲೇನ ಕಪ್ಪರ್ ಹೊಡೆನು ಇವನ ಕಬ್ಬು ಬುಣಿ ಮತ್ತ ಅದಾವಲ್ಲ ಹೆಂಗಪ್ಪ ಬಸವನ್ ಚಾ ಬೇಕು ಇಂಚಿ ಚಾ ಬೇಕು ಇಂಚಿ ಚಾಪ್ ಬೇಡ ಬಸವನ್ ಚಾಪ್ ಹೇಳಪ್ಪ ಅದ 10 ರೂಪಾಯಿ ಒಂದು 10 ರೂಪಾಯಿ ಒಂದ್ ಐತಿ ಏನಿದೆ ಎಲ್ಲ ಆಯ್ತಾರೆ ಏನೇನು ಹಿಟ್ಟು ಇಲ್ಲ ಏನಿಲ್ಲ ಅಯ್ಯವನ ಯಾಕೆ ಹೋಗ ಅಲ್ಲಿ ಹೊಡಿದ ಬಾರ ಮುದುಕಿ ಬಾಯಿಲಿ ಬರೀ ಜಗಳ ಗಂಟೆ ಕಾಣ್ತಾ ನೀವು ಅಂಗಡಿ ಇಲ್ಲಿ ಬಾಯಿಲ್ ತನ್ನ ಏನ ಹೊಡೆಯದ ಹೊಡೆ ಹೊಡಿಲೇನು ಒಂದ ಕಪ್ಪರ್ ಹೊಡೆಯನು ಇವನ ಕಪ್ಪು ಹೊಡಿ ಅದಾವಲ್ಲ ಹೆಂಗಪ್ಪ ಅವ 25 ರೂಪಾಯಿ ಒಂದ ಹಚ್ಚಿ ಕಡೆ ಅದು ಹಂಗಲ್ಲ ಹಂಗ ಹಾಕಪ್ಪ ತಗೋ ಒಂದ ಎಲ್ಲ ಸಂಚಿ ತಗೊಂಡಿ ಹೊಂಟ ಹೋಗಿ ಬಿಡ್ಬೇಕು ನನ್ನ ಮಗಳು ಹೇಳಿದಂಗ ಬಿಡಬ್ಯಾಡ ಹುಡುಗ ಮುದುಕಿನ ಓಡಾಕೈತೆ ಬುಟ್ಟಿ ಹೊತ್ಕೊಂಡ ಅಲ್ಲ ಬಾಯಿಲ್ಲ ಅಲ್ಲ ಏನ್ ಕೇಳಿ ನಿನಗ ಹಂಗತ್ ಕೇಳಿ ಅದ್ರ ತರ ಹೇಳಿದೆ ಈಚೆ ಕಡೆ ಅಂತ ಕೇಳಿ ಓ ಹಂಗ ಹಿಂದಿ ಆತರ ತರ ಅದಕ್ಕೆ ಹೇಳಿದನ ಹೊಲಿಸಿ ಅದಕ್ಕೆ ಅದ್ರ ತರ ಅದಕ್ಕೆ ಹೇಳಿದಿ ತರ ಅದಕ್ಕೆ ಹೇಳಿದನ ಬಾಳ ಬೇಡಿಕೆ ನೀವು ಅಂಗಡಿ ನಾ ಯಾರು ಗೊತ್ತಿಲ್ಲ ನೀ ಯಾರು ಗೊತ್ತಿಲ್ಲ ನನಗ ಪರಮ ಯಾ ಪರಮ ಮೇಲ್ಮನಿ ಪರಮ ಮೇಲ್ಮನಿ ಪರಮ ಮೇಲ್ಮನಿ ಪರಿವಾತ ರೊಕ್ಕತ ರೊಕ್ಕ ಕೊಡಬೇಕ ತಗೋ ನಿಂದನ್ ತಗೋ ನಡಿ ಶನಾಳದಿ ಹಲೋ ಕಲ್ಲಿಗೆ ಬೆಲೆ ಎಲ್ಲ ಮಾಡ್ಕೊಂಡ್ ನೋಡ ಹಾಗಾದ್ರೆ ನಾವು ಅದ್ರ ಗೋಧಿಯನ್ನು ಹಸನ್ ಮಾಡ್ಬೇಕಲ್ಲ ತಳಗಿಸುವ ತಗೋ ನನ್ನ ಮಗ ಇನ್ನು ಮುಂದೆ ಗೋಧಿಯನ್ನು ಹಸರು ಮಾಡಿ ಗೋಧಿಯನ್ನು ಬಿಸು ನಮ್ಮ ನನ್ನ ಮಗಳ ಹಿಡಿಯುವ ಅಮ್ಮ ಇನ್ನು ಒಂದು ಗೋಧಿ ಬಿಸಿನಲ್ಲ ಅಮ್ಮ ಹೇಳ್ತೇನೆ ಕೇಳು ಸೋಮಲಿಂಗನ ಗುಡಿಗೆ ಮ್ಯಾಲ ಬಂಗಾರ ಚಡಿಯೇ ಯಾರ ಕಟಶಾಯ ಹೊಸ ಗುಡಿ ಕೆಳಗುವ ಯಾರ ಕಟಶಾರ ಹೊಸ ಗುಡಿ ಕೆಳಗುವ ಹೋಗಿ ಬರಲು ಮಾರ
ಬೀಸಿದ್ವು ನನ್ನ ಮಗಳ ಇನ್ನು ಮುಂದೆ ಅಮ್ಮ ಹಿಟ್ಟಾರ್ತು ಮುಂದಾಗು ನನ್ನ ಮಗಳ ಹೇಳ್ಬೇಕಲ್ಲ ಹಾ ಅಮ್ಮ. ನನ್ನ ಮಗಳ ಏನೇ ಪರಮ ಅದು ದೇವ್ರ ನಿವಾದ ಒಯ್ಯುವಂತ ಹಿಟ್ಟದ ಹಾ ಹೋಗಿ ಹೋಗಿ ಕಾಲ ತುಂಬದೆ ಅಲ್ಲವಾ ನನ್ನ ಮಗಳ ಹಾ ಹೈರಾಣ ಹೆಣ್ಮಗಳ ಆಹಾ ಹಂಗ ಅಂತೇಳಿ ಹಾ ಅಲ್ಲಿ ತುಂಬಿ ನೋಡಿ ನನ್ನ ಮಗಳ ಹೌದೇನಮ್ಮ ಕಾಲ ಧೂಳು ಆಗ್ಬಾರ್ದು ಅಂತ ಹೇಳಿ ನೀನು ಕಾಲ ತುಂಬದೆ ಇರ್ಲಿಮ್ಮ ಇನ್ನು ಮುಂದೆ ಅಮ್ಮ ಗೋಧಿ ಅಂತ ಬೀಸಿರು ಇನ್ನು ಮುಂದೆ ಹೋಳಿಗೆ ಆದ್ರೂ ಮಾಡ್ಬೇಕಲ್ಲ ನನ್ನ ಮಗಳ ಹಾ ಸಾಕಾಗಿ ಸರಿ ಬೀಸ್ರ ಹಾ ಹಾ ನಾ ಬರ್ತೀವಿ ಒಂದು ಅರ್ಬಾರ್ ಬೀಸು ನೋಡ ಅಂತನ್ನ ಹಾಗಾದ್ರೆ ಅಮ್ಮ ನೀನು ಗೋಧಿ ಬೀಸೋದವ ಹೌದವ ಅವ ಬೀಸನು ಇಲ್ಲ ಆಗ್ಲಿಮ್ಮ ಏನೇ ಪರಮ ಹಾಗಾದ್ರೆ ನಿನ್ನ ಹಿಟ್ಟನ್ನು ತುಂಬುವಂತಳವ ಏ ಪರಮ ನಾನ್ ಹಿಟ್ಟ ಬಂದ ಕಾಲು ತುಂಬದೆ ಅಗಳೇ ಈಗ ನಿನ್ ಹಿಟ್ಟ ಬಂದ ಕೈಲಿ ಯಾಕೆ ತುಂಬದಿವ ನನ್ನ ಮಗಳ ಹಾ ನನ್ನ ಮಗಳ ನನ್ನ ಕಾಲ್ದು ಆಗ್ಬಾರ್ದು ಅಂತ ಹೇಳಿ ಹಾ ಹಾ ಕಾಯಿಲೆ ತುಂಬಿದಾನೆ ಹೌದೇನ ಮತ್ತ ಎಲ್ಲ ಅರ್ಪ ಕಾಳವ ಹೌದಮ್ಮ ಎಲ್ಲ ಹಾಸಿಗೆ ಬಡದು ಕಾಯಿಲೆ ಹೈತಿ ಹೋತಂದ್ರೆ ಏನ್ ಮಾಡುದು ನನ್ನ ಮಗಳ ಹಾ ಹಾ ಅದಕ್ಕೆ ಕೈಲಿ ತುಂಬಿ ನೋಡ ನನ್ನ ಮಗಳ ಆಗ್ಲಿಮ್ಮ ಅಲ್ಲ ಟಿಲ್ಲರ್ ಕಾಲಿಗೆ ಹತ್ತಿ ಎಲ್ಲ ಹಿಟ್ಟು ವಾದತ್ ಅಂತ ಹೇಳಿ ಅಮ್ಮ ಕೈಲೇ ತುಂಬಿರಿ ಹೌದೇವ ಇರ್ಲಿವಾ ನಾವಾದ್ರೂ ಗೋಧಿಯನ್ನು ಬೀಸಿದು ಇನ್ನು ಮುಂದೆ ನಾವಾದ್ರೂ ಹೋಳಿಗೆ ಆದ್ರೂ ಮಾಡ್ಬೇಕಲ್ಲ ಮಾಡಿ ತಗೋ ನನ್ನ ಮಗಳ ಹಾಗಾದ್ರೆ ನಾನು ಹೋಗಿ ಒಂದ್ ಗ್ಲಾಸ್ ನೀರ್ ತರ್ತೇನೆ ಅಮ್ಮ ನೀನಾದ್ರೂ ಹಿಟ್ಟು ಚಾನ್ಸ್ ಅಂತಳಾಗ ಆಗಲಿ ನನ್ನ ಮಗಳ ಆಗ್ಲಿಮ್ಮ ಚೆನ್ನಪ್ಪ ಚೆನ್ನದೌಡ ಕುಂಬಾರ ಮಾಡಿದ ಕೊಡನವ್ವ ಚೆನ್ನಪ್ಪ ಚೆನ್ನದೌಡ ಕುಂಬಾರ ಮಾಡಿದ ಕೊಡನವ್ವ ಚಂದಕ ತಂದೇನಾ ತಂದೆ ನೀರಿಗೆ ತಂದೇನಾ ಚಂದಕ ತಂದೇನಾ ತಂದೆ ನೀರಿಗೆ ತಂದೇನಾ ಚೆನ್ನಪ್ಪ ಚೆನ್ನದೌಡ ಕುಂಬಾರ ಮಾಡಿದ ಕೊಡನವ್ವ
ಏನೇ ಪ್ರೇಮ ಅಮ್ಮ ನಾವಾದ್ರೂ ನೀರ್ ತಗೊಂಡ್ ಬಂದನಮ್ಮ ಇನ್ನು ಮುಂದೆ ನಾವಾದ್ರೂ ಹೋಳಿಗೆ ಆದ್ರೂ ಮಾಡೋಣಲ್ಲ ನನ್ನ ಮಗಳ ಮಾಡು ನೋಡ ಆಗ್ಲೇವ ಹೋಳಿಗೆ ಮಾಡೋಣಾಗಾದ್ರೆ ಅಮ್ಮ ಹೇಳ್ತಾನೆ ಕೇಳು ನನ್ನ ಮಗಳ ಹೇಳ ಪರಮಗ 10 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾನೆ ರಾಮಪ್ಪ ಸಿದ್ದಪ್ಪ ಹುಲಿಕಟ್ಟಿ ಪರ್ದದ ನಾಟಕ ಕಂಪನಿ ಮಾಲಕ ಗಂಗಾಗ 10 ರೂಪಾಯಿ ಕಾಣಿಕೆ ಕೊಡ್ತಾನೆ ಗಂಗಾ ಪರಂ ಬಂದ ಅಮ್ಮ ಹೇಳ್ತಾನೆ ಕೇಳು ನನ್ನ ಮಗಳ ಹೇಳ ಏನೇ ಪರಮ ಅಮ್ಮ ನಾವು ಅದು ಹೋಳಿಗೆ ಆದ್ರೂ ಮಾಡಿದ್ವಿ ಅಮ್ಮ ಇನ್ನು ಮುಂದೆ ಅಮ್ಮ ಬುಟ್ಟೆ ಇರುತ್ತೆ ಮುಂದೆಲಾಗುವ ಹೌದಮ್ಮ ಅಮ್ಮ ಬುಟ್ಟಿ ತುಂಬಿದೆಯಲ್ಲ ಹಾಗಾದ್ರೆ ಅಮ್ಮ ಬುಟ್ಟಿ ಆದ್ರೂ ಹೊರುವಂತಲಾಗೋ ನಾವಾದ್ರೂ ಗುಡಿಗಾದ್ರೂ ಹೋಗ್ಬೇಕು ಹಾ ಅಮ್ಮ ಚಂದವಾಗಿ ಹೇಳು
ಒಳಗೆ ಹೇಳು. ಐ ನನ್ನ ಮಗಳ ಆಹಾ ಯಾಕೋ ಸೀರಿ ತಮ್ಮಳ ಐತೆ ನನ್ನ ಮಗಳ. ಏ ಪರಮ ಏನೇನ್ ಅಡಿಗೆ ಎಲ್ಲ ನೀನ್ ಗದ್ದ ಕಲಿಸಿದೇನ? ಐ ನನ್ನ ಮಗಳ ಹಾ ಅದೇನ ಹೇಳಿ ಬರ್ತೈತಿ. ಹಾ ಹಾ ನಿನ್ನ ಕೈಯಿಂದು ನನ್ನ ಕೈಯಿಂದು. ಹೌದಮ್ಮ ಹಾ ಆಗ್ಲಿ. ಈಗ ನಾ ಏನ್ ಮಾಡ್ಬೇಕು? ಐ ನನ್ನ ಮಗಳ ಹಾ. ಈ ಸೀರೆ ಕುಸ ಕೊಟ್ರೆ ಹಾ ಹಾ ನಾ ಜಳಕ ಮಾಡಿ ಬರ್ತಾನ ನನ್ನ ಮಗಳ. ನಿನಗ ಸೀರೆ ಕುಬ್ಸ ಕೊಟ್ರ ಹಾ ಹಾ ಅಮ್ಮ ನೀನು ಹೋಗಿ ಜಳಕಾದ್ರೂ ಮಾಡಿ ಬರ್ತಿ. ಮಾಡಿ ಬರ್ತಾನ ನನ್ನ ಮಗಳ. ಹೌದಲ್ಲ? ಹಾ. ಆಗ್ಲಿಮ್ಮ ನೀನು ಹೇಳಿದಂತೆ ಹಾ. ಅಮ್ಮ ನಿನ್ನ ಕೈಯಲ್ಲೇ ಸೀರೆ ಕುಬ್ಸ ಕೊಡ್ತೇನು. ಅಮ್ಮ ಹೋಗಿ ಜಳಕಾದ್ರೂ ಮಾಡೋಂತೊಳಗ. ಐ ನನ್ನ ಮಗಳ ಕೊಡಂತ ಈಗ. ಐ ನನ್ನ ಮಗಳ ಹಾ ಜಳಕಾರ ಮಾಡಿ ಬನ್ನಿ. ಜಳಕ ಮಾಡಿ ಬಂದೆ. ಹಾ ಸೀರೆ ಕೊಟ್ಟಿ ಹೌದಮ್ಮ. ಕೊಡಾಕ ಚಂಪರ್ ಕೊಟ್ಟಿ. ಹಾ ಹಾ ಇವ ಮಿರಿ ಮಿರಿ ಮಿಚ್ಚಾತಾವ ಕೊಳಗಿಂದ ಕೊಡ ಗಂಡನ ಮಗಳ. ಓಹೋ ಅಂದ್ರೆ ಕೊಳ್ಳಾಗ ಬಾಗಿನ ಬೇಕೆ ನಿನಗ? ಬಂಗಾರ ಮೇಲೆ ಆಸೆ ಐತಿ ನಿನಗೂ ಅಂದಂಗಾತ. ನನ್ನ ಮಗಳ ಹೌದಲ್ಲ? ಅಮ್ಮ ಹೇಳ್ತಾನೆ ಕೇಳು. ಐ ನನ್ನ ಮಗಳ ಹೇಗೆ ಪರಮ ನಿನ್ನ ಸಂಬಂಧ ನಾನು ಅರಿದ ಕೊರಳಲ್ಲಿ ಅಮ್ಮ ದಾಗಿ ಹಾಕ್ತಾ ಇದ್ದನು. ಸಾಕ್ಬಲ್ಲ ನನ್ನ ಮಗಳ. ಹಾ ಸಣ್ಣ ಅನ್ನಲ್ಲ ನನ್ನ ಮಗಳ. ಹೌದಮ್ಮ. ಇಟ್ಗಿ ಭೀಮೋಣ ಕಾಣಕತ್ತಿ ಈಗ ಬಾಳ ಚಂದ ಕಾಣಕತ್ತಿ. ಇಟ್ಗಿ ಭೀಮೋಣಂಗ ಎಲ್ಲ ನನ್ನ ಮಗಳ ಇಟ್ಗಿ ಭೀಮೋ ಇಟ್ಗಿ ಭೀಮವ್ವ. ಹಾ ಅವ್ವ ಅಷ್ಟ್ ಚಂದ ಕಾಣಕತ್ತನು. ಹೌದ್ ಹೌದ್. ಇರ್ಲಿ ನನ್ನ ಮಗ ಹೋಗೋಣ. ಹಾ ಹೋಗೋಣಮ್ಮ. ಬುಟ್ಟಿ ಹೊರಮಂಗಲ್ದ ಅಮ್ಮ ಹೋಗೋಣಲ್ಲ. ಹೋಗೋಣ ನನ್ನ ಮಗ. ದೇವ್ರಿಗಾದ್ರೂ ಹೋಗೋಣಮ್ಮ. ಅಮ್ಮ ಹೇಳ್ತೇನೆ ಕೇಳು. ಇಟ್ಟಲ್ಲಿ ಹಿಡ್ಕಲ್ 100 ರೂಪಾಯಿ ಯಾರು ಕೊಟ್ಟಿದ್ದಾರೆ? 100 ರೂಪಾಯಿ 100